ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗಾಗಿ ಯೂಸ್ಫುಲ್ ಅನ್ಬೋದು ಯಾಕಪ್ಪ ಅಂದರೆ ನೋಡ್ತಾ ಇರ್ಬೋದು ಈ ರೀತಿ ನಿಮಗೂ ಕೂಡ ಮುಖ ಕಾಂತಿಯುಕ್ತವಾಗಿ ಕಾಣಿಸ್ಬೇಕಂತ ಎಷ್ಟೆಲ್ಲ ಜನರು ಆಸೆ ಪಡ್ತಾ ಇರ್ತಾರೆ ಅವರಿಗಾಗಿ ಇವತ್ತಿನ ಯೂಸ್ಫುಲ್ ಅನ್ಬೋದು ಯಾಕಪ್ಪ ಅಂದರೆ ಈ ರೀತಿ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಇರುವಂಥದ್ದು ಹಾಗೆ ನಮ್ಮ ಮುಖದ ಮೇಲೆ ಈ ರೀತಿ ಗುಳ್ಳೆಗಳಾದಾಗ ಈ ರೀತಿ ಒಡೆದು ಹೋದ್ಮೇಲೆ ಈ ರೀತಿ ಕಪ್ಪು ಕಲೆಗಳು ಕೂಡ ಬೀಳುತ್ತೆ ಆ ಕಪ್ಪು ಕಲೆಗಳು ಎಷ್ಟು ಏನೆಲ್ಲ ಯೂಸ್ ಮಾಡಿದ್ರೂ ಕೂಡ ಹೋಗೋದಿಲ್ಲ ಹಾಗೆ ಏಜ್ಗಿಂತ ಮುಂಚೆನೇ ನಮ್ಮ ಮುಖ ಕೂಡ ಈ ರೀತಿ ಇಳಿ ಬೀಳುತ್ತೆ ಈ ಥರ ಕೂಡ ನಮ್ಮ ಮುಖ ಇಳಿ ಬರಬಾರ್ದು ನಾವು ಏನೆಲ್ಲ ಯೂಸ್ ಮಾಡ್ಬೋದು ಹಾಗೆ ಬಿಸಿಲಿಗೆ ಹೋದ್ ಬಂದರೆ ನಮಗೆ ಸ್ಕಿನ್ ನೋಡ್ತಾ ಇರ್ಬೋದು ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬರುತ್ತೆ ಅಂದರೆ ಈ ಥರ ಕೂಡ ಆಗಬಾರ್ದು ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗಿರಬೇಕು ನಮ್ಮ ಕೈ ಯಾವ ರೀತಿ ಮುಖ ಕೈ ಎರಡೂ ಕೂಡ ಚೆನ್ನಾಗಿ ಗ್ಲೋ ಮಾಡ್ಕೋಬೇಕಂದ್ರೆ ಇವತ್ತಿನ ನೀವು ಯೂಸ್ಫುಲ್ ಆಗುವಂಥ ಟಿಪ್ಸ್ ಖಂಡಿತವಾಗಿ ಟ್ರೈ ಮಾಡ್ಬೋದು ನಿಮ್ಮ ಮುಖ ಕೂಡ ಈ ರೀತಿ ಕಾಂತಿಯುಕ್ತವಾಗಿ ಮಾಡ್ಕೋಬೋದು ಹಾಗಾದರೆ ಫಸ್ಟಿಗೆ ಸ್ನೇಹಿತರೆ ಏನು ಬೇಕಾಗುತ್ತೆ ಅಂದರೆ ಮಸೂರು ದಾಲ್ ನೋಡಿ ಮಸೂರು ದಾಲ್ ಕೂಡ ನಮ್ಮ ಮುಖದ ಮೇಲೆ ಏನು ಮಾಡುತ್ತೆ ಅಂದರೆ ಚೆನ್ನಾಗಿ ಡಾರ್ಕ್ ಸರ್ಕಲ್ ಎಲ್ಲನೂ ಕೂಡ ಕ್ಲೀನ್ ಮಾಡುತ್ತೆ ಹಾಗೆ ನಮ್ಮ ಸನ್ ಟ್ಯಾನ್ ಕೂಡ ಮುಖದ ಮೇಲೆ ಇರುವಂಥದ್ದೆಲ್ಲ ಕೂಡ ಕ್ಲೀನ್ ಆಗುತ್ತೆ ಹಾಗಾಗಿ ನಮ್ಮ ಮುಖ ಕಾಂತಿಯುಕ್ತವಾಗುತ್ತೆ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಮೊಸರು ದಾಲ್ ತೊಗೊಂಡಿದ್ದೀನಿ ಮೊಸರು ದಾಲ್ ಜೊತೆಗೆ ನಾನು ಇವಾಗ ಮತ್ತೇನು ತೊಗೊಂಡಿದ್ದೆ ಅಂದರೆ ನೋಡ್ತಾ ಇರ್ಬೋದು ರೇಷನ್ ಅಕ್ಕಿ ತೊಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಯಾವುದೇ ಅಕ್ಕಿ ಕೂಡ ಬಳಸ್ಬೋದು ಈ ರೀತಿ ಅಕ್ಕಿ ಬಳಸೋದ್ರಿಂದ ಕೂಡ ನಮ್ಮ ಮುಖದ ಮೇಲೆ ಯಾವುದೇ ಇಳಿ ಬೀಳುವಂಥ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಹಾಗಾದರೆ ಮಾಡುವಂಥದ್ದು ಫೇಸ್ ಪ್ಯಾಕ್ ಯಾವ ರೀತಿ ಅಂತ ನೋಡೋಣ ಬನ್ನಿ ಫಸ್ಟಿಗೆ ಸ್ನೇಹಿತರೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಇದಕ್ಕೆ ಕೆಂಪು ಬೇಳೆ ಕೂಡ ಅಂತೀವಿ ಹಾಗೆ ಇಲ್ಲದ್ರೆ ಚಣಗಿ ಬೇಳೆ ಕೂಡ ಅಂದರೆ ಮಾರ್ಕೆಟ್ನಲ್ಲಿ ಕೊಡ್ತಾರೆ ಸ್ನೇಹಿತರೆ ಅದು ಮಿಕ್ಸಿಯಲ್ಲಿ ಹಾಕೋಬೇಕು ಒಂದು 3 ಸ್ಪೂನಷ್ಟು ಆಮೇಲೆ ಅದಕ್ಕೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಾಕಿ ನಾನು ಇವಾಗ ಅದು ಪೌಡ್ರ್ ಮಾಡ್ಕೊಳ್ತೀನಿ ಈ ಪೌಡರ್ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಸಾಕು ನಿಮ್ಗೆ ಯಾವಾಗ ಬೇಕು ಆವಾಗ ನಿಮ್ಮ ಮುಖ ತೊಳ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ರೀತಿ ಸ್ಕ್ರಬ್ ರೀತಿ ಮಾಡಿಕೊಂಡು ಮುಖ ತೊಳ್ಕೊಂಡ್ರೆ ಸಾಕು ನಿಮ್ಮ ಮುಖ ಕಾಂತಿಯುಕ್ತವಾಗುತ್ತೆ ಸ್ನೇಹಿತರೆ ಇವಾಗ ನಾವು ಎಷ್ಟು ಯೂಸ್ ಮಾಡಬೇಕೋ ಅಷ್ಟೇ ತೊಗೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಪೌಡ್ರ್ ರೆಡಿ ಮಾಡಿ ಇಟ್ಕೋಬೋದು ನಾನು ಇವಾಗ ಒಂದು ಪೌಡ್ರ್ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೀನಿ ಇವಾಗ ನೋಡಿ ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ಇನ್ನೂ ಕೂಡ ಏನೆಲ್ಲ ಹಾಕಬೇಕಂತ ಹೇಳ್ತೀನಿ ಬನ್ನಿ ನಿಮಗೂ ಇವಾಗ ಇದಕ್ಕೆ ಸ್ನೇಹಿತರೆ 1 ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು ಕಡಲೆಬೇಳೆ ಹಿಟ್ಟು ಹಾಕೋದ್ರಿಂದ ನಮ್ಮ ಮುಖ ತುಂಬಾ ಸಾಫ್ಟ್ ಆಗುತ್ತೆ ಹಾಗೆ ನಮ್ಮ ಮುಖ ಕೂಡ ಕಾಂತಿಯುಕ್ತ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಕಡಲೆಬೇಳೆ ಖಂಡಿತವಾಗಿ ಹಾಕಿ ಇವಾಗ ನೋಡಿ ಕಡಲೆಬೇಳೆ ನಾನು ಚಣಗಿ ಬೇಳೆ ಅಕ್ಕಿ ಎಲ್ಲನೂ ಕೂಡ ಹಾಕ್ಕೊಂಡಾಯ್ತಲ್ವ ಒಂದು ಸರ್ತಿ ಇದು ಪೌಡ್ರೆಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಮೇನ್ ಬೇಕಾಗುವುದೇನೆಂದರೆ ಇದಕ್ಕೆ ಅರಿಶಿಣದ ಪುಡಿ ಸ್ನೇಹಿತರೆ ಅರಿಶಿಣದ ಪುಡಿ ಹಾಕೋದ್ರಿಂದ ನಮ್ಮ ಮುಖದ ಮೇಲೆ ಎಷ್ಟೇ ಕಲೆಗಳಿರಲಿ ಎಷ್ಟೇ ಮೊಡವೆಗಳಿರಲಿ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ ಅರಿಶಿಣದಲ್ಲಿರುವಂಥದ್ದು ತುಂಬಾ ಗುಣಮಟ್ಟ ಶಕ್ತಿ ಅನ್ಬೋದು ಅದರಿಂದ ನಮ್ಮ ಮುಖ ತುಂಬಾ ಕಾಂತಿಯುಕ್ತ ಆಗುತ್ತೆ ಹಾಗೆ ಅದಕ್ಕೆ 1 ಸ್ಪೂನಷ್ಟು ಜೇನುತುಪ್ಪ ಹಾಕಿ ಸ್ನೇಹಿತರೆ ಜೇನುತುಪ್ಪ ಹಾಕೋದ್ರಿಂದ ನಮ್ಮ ಮುಖದ ಮೇಲೆ ಅನ್ವಾಂಟೆಡ್ ಹೇರ್ ಇರುತ್ತಲ್ವ ಅದು ಕೂಡ ರಿಮೂವ್ ಆಗುತ್ತೆ ನೋಡಿ ಈ ರೀತಿ ನೀವು ಕೂಡ ಯೂಸ್ ಮಾಡ್ಬೋದು ಜೇನುತುಪ್ಪದಲ್ಲೇ ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು ಆ ರೀತಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖದ ಮೇಲೆ ಎಷ್ಟೇ ಅನ್ವಾಂಟೆಡ್ ಹೇರ್ ಇದ್ದರೂ ಕೂಡ ಅದು ಪೂರ್ತಿ ರಿಮೂವ್ ಆಗುತ್ತೆ ಆಮೇಲೆ ಇದಕ್ಕೆ ನೀವು ಬೇಕಾದರೆ ಮೊಸರು ಕೂಡ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ಹಾಲು ಹಾಕಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಫೇಸ್ ಪ್ಯಾಕ್ ರೆಡಿ ಆಗ್ತಾ ಇರೋವಂಥದ್ದು ಈ ಥರ ರೆಡಿ ಮಾಡಿಕೊಂಡು ನೀವು ಕೈಗಳಿಗಾಗಲಿ ನಿಮ್ಮ ಮುಖಕ್ಕಾಗಲಿ ಎಲ್ಲಾದರೂ ಕೂಡ ಅಪ್ಲೈ ಮಾಡ್ಕೋಬೋದು ಈ ಥರ ಅಪ್ಲೈ ಮಾಡಿಕೊಂಡು ಒಂದು 5 ಸೆಕೆಂಡ್ ಬಿಟ್ಟರೆ ಸಾಕು ಏನು ಜಾಸ್ತಿ ಹೊತ್ತು ಕೂಡ ಬಿಡಬೇಕಂತೇನಿಲ್ಲ ತಣ್ಣೀರಿಂದ ಮುಖ ವಾಶ್ ಮಾಡಿದ್ರೆ ಸಾಕು ನಿಮ್ಮ ಮುಖ ಕಾಂತಿಯುಕ್ತವಾಗಿ ಕಾಣಿಸುತ್ತೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಹಾಗೆ ಸನ್ ಟ್ಯಾನ್ ಕೂಡ ಆಗಿದೆ ನಮ್ಮ ಮುಖ ಜಾಸ್ತಿನೇ ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಹಾಗೆ ನಮ್ಮ ಮುಖ ಏಜ್ಗಿಂತ ಮುಂಚೆನೇ ಜಾಸ್ತಿನೇ ಈ ರೀತಿ ನೆರಿಗೆಗಳು ಬೀಳ್ತಾ ಇದೆ ಅಂದಾಗ ಕೂಡ ಇದೇ ರೀತಿ ಯೂಸ್ ಮಾಡಿ ನೋಡಿ ನಿಮ್ಮ ಮುಖ ತುಂಬಾ ಚೆನ್ನಾಗಿ ನೋಡಿ ಎಷ್ಟೇ 60 ವಯಸ್ಸಿನವರಾದರೂ ಕೂಡ ನಿಮ್ಮ ಮುಖ ನೋಡ್ತಾ ನೋಡ್ತಾ 20 ವಯಸ್ಸಿನವರು ಕೂಡ ಕಾಣಿಸ್ತೀರಾ ಅಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ನೋಡಿ ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಅಪ್ಲೈ ಮಾಡೋದಂತ ಇವಾಗ ನೋಡ್ತಾ ಇರ್ಬೋದು ಕೈ ಎಲ್ಲನೂ ಕೂಡ ಎಷ್ಟು ಸನ್ ಟ್ಯಾನ್ ಆಗಿರುವಂಥದ್ದು ಈ ಥರ ಕೈಗಳಾದಾಗ ಮುಖಗಳಾದಾಗ ನಾವು ಎಷ್ಟೆಲ್ಲ ಏನೇ ಸಾಬೂನು ಯೂಸ್ ಮಾಡಿದ್ರೂ ಕೂಡ ನಮ್ಮ ಮುಖ ಆಗಲಿ ಕೈ ಆಗಲಿ ಏನು ಜಾಸ್ತಿ ಏನು ಕ್ಲೀನ್ ಆಗೋಲ್ಲ ಅದು ಜಾಸ್ತಿ ಈ ರೀತಿ ಬಿಸಿಲಲ್ಲಿ ಹೋಗಿ ಬಂದಮೇಲೆ ಹಾಗೆ ಆಗುತ್ತೆ ಆವಾಗ ನಾವು ಏನು ಮಾಡಬೇಕಂದ್ರೆ ಈ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು 5 ಸೆಕೆಂಡ್ವರೆಗೂ ಕೂಡ ನಿಮ್ಮ ಕೈಗಳಿಗಾಗಲಿ ಮುಖದ ಮೇಲೆ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ ನೋಡಿ ನಾನು ನಿಮಗೆ ತೋರಿಸೋ ರೀತಿ ನೀವು ಕೂಡ ಅಪ್ಲೈ ಮಾಡಿಬಿಡಿ ನಿಮಗೆ ತೋರಿಸ್ತೀನಿ ನೋಡಿ ಒಂದು 2 ಸೆಕೆಂಡ್ ಬಿಟ್ಟು ನಿಮಗೆ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಯಾವ ರೀತಿ ನಮ್ಮ ಸನ್ ಟ್ಯಾನ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ಹಾಗೆ ನಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಆಗಲಿ ಕಪ್ಪು ಕಲೆಗಳಲ್ಲಿ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ ಸ್ನೇಹಿತರೆ ಎಲ್ಲನೂ ಕೂಡ ಹಾಕಿರ್ತೀವಿ ಇದರಲ್ಲಿ ಕೆಂಪು ಬೇಳೆ ಅಕ್ಕಿ ಎಲ್ಲನೂ ಕೂಡ ಹಾಕಿರೋದ್ರಿಂದ ನಮಗೆ ಎಲ್ಲನೂ ಕೂಡ ಗುಣಮಟ್ಟ ಶಕ್ತಿಗೆ ಸಿಗುವಂಥದ್ದು ಇದರಲ್ಲಿ ಹಾಗಾಗಿ ನಮ್ಮ ಮುಖದ ಎಷ್ಟೇ ಕಲೆಗಳೆಲ್ಲನೂ ಕೂಡ ರಿಮೂವ್ ಆಗುತ್ತೆ ಇವಾಗ ನೋಡಿ ಒಂದು 2 ಸೆಕೆಂಡ್ ಬಿಟ್ಕೊಂಡು ನಾನಿದು ವಾಶ್ ಮಾಡ್ಕೊಂಡು ಬಂದರೂ ಕೂಡ ನಡೆಯುತ್ತೆ ಇಲ್ಲವ ನಿಮ್ಗೆ ತೋರಿಸ್ತೀನಿ ಇವಾಗ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ
ನಾನೀಗ ವಾಶ್ ಮಾಡ್ತಾ ಇಲ್ಲ, ನಿಮ್ಗೊಂದು ಬಟ್ಟೆ ಸಹಾಯದಿಂದ ಕ್ಲೀನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನೋಡ್ಬೋದು. ಒಂದು ಕಾಟನ್ ಬಟ್ಟೆ ತೊಗೊಂಡು ನೋಡಿ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಕೈ ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಆಗಿರುವಂಥದ್ದು. ಹಾಗಿದ್ರೆ ಸ್ನೇಹಿತರೆ, ನಿಮ್ಮ ಮುಖ ಎಷ್ಟೇ ಸನ್ ಟ್ಯಾನ್ ಆಗಲಿ, ನಿಮ್ಮ ಮುಖ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದಾದರೂ ಕೂಡ ಈ ಥರ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಮುಖ ಕೂಡ ಗ್ಲೋ ಆಗುತ್ತೆ ನೋಡಿ. ಖಂಡಿತವಾಗಿ ಟ್ರೈ ಮಾಡ್ಬೋದು ನೀವು ಕೂಡ. ಈ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ, ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಟ್ರೈ ಮಾಡಲಿ ಅಂತ ನಾನು ಕೂಡ ಭಾವಿಸ್ತೀನಿ. ನೋಡಿ, ಎರಡೂ ಕೈಗಳು ಕೂಡ ತೋರಿಸ್ತೀನಿ. ಆ ಕೈಗೆ ಈ ಕೈಗೆ ಎಷ್ಟು ವ್ಯತ್ಯಾಸ ಇರುವಂಥದ್ದು ನೋಡ್ಬೋದು. ಹಾಗಿದ್ದರೆ ತಡ ಮಾಡದೆ ಸ್ನೇಹಿತರೆ, ಖಂಡಿತವಾಗಿ ನೋಡಿದವರು ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ. ಯಾರೆಲ್ಲ ಹೊಸದಾಗಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್. ಧನ್ಯವಾದ.